ನಮಸ್ಕಾರ ವೀಕ್ಷಕರೇ, ಇಂದಿನ ಕಿದೀರ್ಕಾಯಿ ರುಚಿಗೆ ಸ್ವಾಗತ. ಇಂದಿನ ಕಿದೀರ್ಕಾಯಿ ರುಚಿಯಲ್ಲಿ ನಾನು ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ: ಅಕ್ಕಿ ಹಿಟ್ಟು, ಸ್ವಲ್ಪ ನುಗ್ಗೆ ಸೊಪ್ಪು, ಕರಿಬೇವಿನ ಎಲೆ, ಒಂದು ನೀರುಳ್ಳಿ, ಹಸಿ ಶುಂಠಿ ಮತ್ತು ಹಸಿ ಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಸಿ ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಈಗ ಇದನ್ನು ಸ್ವಲ್ಪ ಬಿಸಿ ನೀರು ಹಾಕಿ ಅಕ್ಕಿ ಹಿಟ್ಟನ್ನು ರೊಟ್ಟಿ ಹದಕ್ಕೆ ಮಾಡಿಕೊಳ್ಳುವ. ಅದಕ್ಕೆ ಇಷ್ಟು 3 ಕಪ್ ಅಷ್ಟು ಅಕ್ಕಿ ಹಿಟ್ಟು ಉಂಟು. ಅದಕ್ಕೆ 1 ಲೋಟ ಅಷ್ಟು, ದೊಡ್ಡ ಲೋಟದಲ್ಲಿ 1 ಲೋಟ ನೀರು ಹಾಕಿದೆ. ಇದು ನೀರು ಕುದಿಯಲು ಬಿಡುವ. ಅದಕ್ಕೆ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, 2 ಚಮಚ ತೆಂಗಿನ ಎಣ್ಣೆ. ಈಗ ನೀರು ಅದು ಕುದೀತಾ ಉಂಟು. ಅದು ಅಷ್ಟು ಹೊತ್ತಿಗೆ ನಾವು ಈ ಕರಿಬೇವಿನ ಎಲೆಯನ್ನು ಸಣ್ಣಕ್ಕೆ ಹಚ್ಚಿಕೊಳ್ಳುವ. ತುಂಬ ಬೆಳೆದ ಎಲೆ ಆದರೆ, ಇದು ನುಗ್ಗೆ ಸೊಪ್ಪಿನ ಎಲೆ, ಅದನ್ನು ಸ್ವಲ್ಪ ಕಟ್ ಮಾಡಿಕೊಳ್ಳಿ. ಇದು ತುಂಬ ಎಳೆದಿದೆ ಸೊಪ್ಪು. ಈಗ ನೀರು ಕುದೀತಾ ಉಂಟು. ಅದಕ್ಕೆ ಅಕ್ಕಿ ಹಿಟ್ಟು ಹಾಕುವ. ನೋಡಿ, ಇಷ್ಟು ಹೀಗೆ ಕುದಿದ್ರೆ ಸಾಕು. ಇದು ಬಂದ್ ಮಾಡುವ ಗ್ಯಾಸ್. ಇದನ್ನು ಹೀಗೆ ಕೆಳಗಿಟ್ಟು ಇದಕ್ಕೆ ಹಸಿ ತೆಂಗಿನಕಾಯಿ ಮತ್ತೆ ಜಜ್ಜಿದ ಹಸಿ ಶುಂಠಿ, ನಿಮಗೆ ಖಾರ ಎಷ್ಟು ಬೇಕಷ್ಟು ಹಸಿ ಮೆಣಸಿನಕಾಯಿ ಹಾಕ್ಕೊಳ್ಳಿ, ಸ್ವಲ್ಪ ನೀರುಳ್ಳಿ, ಆಮೇಲೆ ನಾವು ಕಟ್ ಮಾಡಿದ ಸೊಪ್ಪು, ಜೀರಿಗೆ ಕೂಡ ಹಾಕ್ತೇನೆ. ಈಗ ಕೈಯಲ್ಲಿ ಮುಟ್ಟಿ ಸ್ವಲ್ಪ ಬಿಸಿ ಇರ್ಬೋದು. ಸ್ವಲ್ಪ ಹೀಗೆ ಒಂದು ಚಮಚದಲ್ಲಿ ಹೀಗೆ ಇದು ಆರಬೇಕೆಲ್ಲ. ಆರಿದ ನಂತರ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿದ್ರೆ ಆಯಿತು. ನೋಡಿ, ಅದು 3 ಕಪ್ಪು ಅಕ್ಕಿ ಹಿಟ್ಟಿಗೆ 1 ಲೋಟ ನೀರು ಹಾಕಿದರೆ ಇದು ಒಳ್ಳೆ ಹದ ಬರ್ತದೆ. ನೋಡಿ, ಈ ಥರ. ಇದು ಎಲ್ಲ ಆರಲಿ. ಈಗ ಬಿಸಿ. ಈಗ ಅಕ್ಕಿ ರೊಟ್ಟಿ ಮಾಡ್ತೇವಲ್ಲ, ಅದಕ್ಕೊಂದು ಚಟ್ನಿ ಮಾಡುವ. ಟೊಮೆಟೊ ಚಟ್ನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ: 2 ಟೊಮೆಟೊ, 2 ಹಸಿ ಮೆಣಸಿನಕಾಯಿ, ಸ್ವಲ್ಪ ನೆಲಗಡಲೆ ಬೀಜ, ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು, ಎಣ್ಣೆ, ಕರಿಬೇವಿನ ಎಲೆ. ಈಗ ಒಂದು ಬಾಣಲೆ ಇಟ್ಟು ಈ ಶೇಂಗಾ ಬೀಜವನ್ನು, ನೆಲಗಡಲೆ ಬೀಜವನ್ನು ಹುರ್ಕೊಳ್ಳುವ. ನೆಲಗಡಲೆ ಬೀಜವನ್ನು ಹುರಿದಾಯಿತು. ತೆಗೆಯುವ. ಈಗ ಒಂದು 2 ಚಮಚದಷ್ಟು ಎಣ್ಣೆ ಹಾಕಿಕೊಂಡು ಟೊಮೆಟೊ ಬೇಯಿಸುವ. ನೀರು ಬೇಡ. ಕಾಯಿ ಮೆಣಸು ಮತ್ತು ಉಪ್ಪು.
ಸಣ್ಣ ಉರಿಯಲ್ಲಿ 5 ನಿಮಿಷ ಬೇಯಲಿಕ್ಕೆ ಇಡುವ. ನಾವು ಮಿಶ್ರ ಮಾಡಿದ ಈಗ ಅಕ್ಕಿ ಹಿಟ್ಟಿತ್ತಲ್ಲ, ನಾನು ಚೆನ್ನಾಗಿ ಹೀಗೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಪೂರ ಆರಿದೆ. ಈಗ ಬಿಸಿ ಇಲ್ಲ, ಈಗ ಹದ ಸ್ವಲ್ಪ ಬಿಸಿ ಉಂಟು ಅಷ್ಟೇ. ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸುವ. ನೋಡಿ, ಈ ಥರ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು. ಸಾಕು. ಈಗ ಪೇಪರಲ್ಲಿ ಕೂಡ ನಾವು ಹಾಕಿ ಆನಂತರ ಈಗ ರೊಟ್ಟಿ ತಟ್ಟೆ ಆನಂತರ ಮಾಡ್ಬೋದು. ನಾನು ಈ ಥರ ಮಾಡ್ತೇನೆ. ಈಗ ದೋಸೆ ತವಕ್ಕೆ ಈ ಥರ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಉಂಡೆ ತೆಗೆದು ನೋಡಿ, ಈ ಥರ ಹೀಗೆ ಇದಕ್ಕೆ ಸ್ವಲ್ಪ ಹೀಗೆ ನೀರನ್ನು ಹಾಕ್ಕೊಂಡು ಹೀಗೆ ರೊಟ್ಟಿ ತಟ್ಟುವ. ಇದಕ್ಕೆ ರೊಟ್ಟಿ ಮಾಡಿ ಸರಿಸಿದ್ದವರು ಅದು ಹಾಳೆ ಬರುತ್ತಲ್ಲ, ಎಲೆ ಇಲ್ಲದ್ರೆ ರೊಟ್ಟಿಯ ಹಾಳೆ, ಅದರಲ್ಲಿ ಕೂಡ ತಟ್ಟಿ ಹಾಕ್ಬೋದು. ನಾನು ಈಗ ರೊಟ್ಟಿ ಮಾಡಲಿಕ್ಕೆ ಬರದೇ ಇದ್ದವರು ಕೂಡ ಈ ಥರ ಒಳ್ಳೆ ತೆಳುವಾದ ರೊಟ್ಟಿ ಮಾಡ್ಬೋದು. ನೋಡಿ, ಈ ಥರ ಹಾಕಿ ಎಷ್ಟು ತೆಳು ಬೇಕಷ್ಟು ತೆಳು ಮಾಡಿಕೊಂಡು ಈಗ ಗ್ಯಾಸಲ್ಲಿ ಇಡ್ತೇನೆ. ಸ್ವಲ್ಪ ಎಣ್ಣೆ ಹಾಕಿ ಆನಂತರ ಮುಚ್ಚಳ ಮುಚ್ಚುವ. ಸಣ್ಣ ಉರಿಯಲ್ಲಿ ಬೇಯಲಿ. ಈಗ ಇದನ್ನು ಉಲ್ಟ ಮಾಡುವ. ನೋಡಿ, ಒಳ್ಳೆ ನಾವು ರೊಟ್ಟಿ ಮಾಡಲಿಕ್ಕೆ ಬಾರದೇ ಇದ್ದವರು ಕೂಡ ಈ ಥರ ಮಾಡ್ಬೋದು. ಅದು ಹರಿಯುತ್ತದೆ ಅಂತ ಹೆದರಿಕೆ ಏನಿಲ್ಲ. ಸ್ವಲ್ಪ ಇನ್ನೊಂದು ಸೈಡ್ ಬೇಯಿಸುವ. ಈಗ ಇನ್ನೊಂದು ಸೈಡ್ ಆಯಿತು ಬೆಂದು. ಈಗ ಇದು ನಾವು ನಿಧಾನಕ್ಕೆ ಮಾಡಲಿಕ್ಕೆ ಆಗ್ತದೆ. ಹೀಗೆ ಮಾಡಿದರೆ 2 ಇದ್ದರೆ ಇನ್ನೊಂದರಲ್ಲಿ ಹಾಕ್ಕೊಂಡು ಪುನಃ ರೊಟ್ಟಿ ತಟ್ಕೊಂಡು ಮಾಡ್ಬೋದು. ಇದು ಸ್ವಲ್ಪ ಇನ್ನೂ ಮಾಡಲಿಕ್ಕೆ ಆರಬೇಕು. ಈಗ ಆರಿದ ನಂತರ ಪುನಃ ಒಂದು ರೊಟ್ಟಿ ಮಾಡುವ. ನೋಡಿ, ಈಗ ಟೊಮೆಟೊ ಚಟ್ನಿಗೆ ರುಬ್ಬುವ. ಇದು ಎಲ್ಲ ಆರಿದೆ ನೋಡಿ. ನೆಲಗಡಲೆ ಇದನ್ನು ಕೂಡ ಹಾಕ್ತೇನೆ. ಒಟ್ಟಿಗೆ ರುಬ್ಬಿದ್ರೆ ಆಯಿತು. ನೋಡಿ, ಟೊಮೆಟೊ ಚಟ್ನಿ ಕೂಡ ರೆಡಿಯಾಗಿದೆ. ನೋಡಿ, ಈಗ ಅಕ್ಕಿ ರೊಟ್ಟಿ, ಮಸಾಲೆ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಈಗ ಬಿಸಿ ಬಿಸಿಯಾದ ರೊಟ್ಟಿ ಜೊತೆ ಬೆಣ್ಣೆ ಹಾಗೂ ಟೊಮೆಟೊ ಚಟ್ನಿ ತುಂಬ ರುಚಿಯಾಗಿರುತ್ತದೆ. ನೀವು ಹೀಗೆ ಮನೆಯಲ್ಲೇ ಮಾಡಿ ನನಗೆ ಕಮೆಂಟ್ ಮೂಲಕ ಹೇಗೆ ಆಗಿದೆ ಅಂತ ತಿಳಿಸಿ.